ಹೊಸಪೇಟೆಯಲ್ಲಿ ಅಂಜುಮನ್ ಖಿದ್ಮತ್ ಇಸ್ಲಾಂ ಕಮಿಟಿ ವತಿಯಿಂದ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ 2024-25 ವಿರೋಧಿಸಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಮಾನ್ಯ ಶಾಸಕರ ಪುತ್ರರಾದ ಶ್ರೀ ಎಚ್.ಜಿ. ಗುರುದತ್ ರವರು ಪಾಲ್ಗೊಂಡರು. ಸಂವಿಧಾನದಲ್ಲಿ ಯಾವ ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಫಸ್ಟ್ ತೋರಿಸಿ ಅಂತಕ್ಕಂಥ ಹಾಗಾಗಿ ಈಗಾಗಲೇ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಈ ಕಾನೂನನ್ನ ನಾವು ಜಾರಿ ಮಾಡೋದಿಲ್ಲ ಅಂತಂದೇಳಿ ಅದು ಸರಿ ಇದೆ. ತಮಿಳುನಾಡು ಅವರು ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡಿ ನಾವು ಈ ಅಮೆಂಡ್ಮೆಂಟ್ ಒತ್ತಿ ಹಾಕಿದೆ ಅದನ್ನ ನಾವು ಜಾರಿ ಮಾಡೋದಿಲ್ಲ ಅಂತಂದೇಳಿ ಅವರು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ, ಅದು ಸರಿ ಇದೆ. ಹಾಗೇನೆ ನಾವು ಕೂಡ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಸ್ವಾಮಿ ಕರ್ನಾಟಕದಲ್ಲಿ ಈ ಕಾನೂನನ್ನ ಜಾರಿ ಮಾಡೋದಿಲ್ಲ ಅಂತಂದೇಳಿ ಮೊದಲು ಸಿದ್ದರಾಮಯ್ಯ ಅವರು ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಬೇಕಂತ ನೋಡಿ. ಬಹಳ ನಾವು ಅರ್ಥ ಮಾಡ್ಕೊಳ್ಬೇಕು, ವಕ್ಫ್ ಕಾಯ್ದೆ ಬಗ್ಗೆ ಯಾವುದೇ ದೇಶದಲ್ಲಿ ಯಾವುದೇ ವಿಷಯ ಇರಲಿಲ್ಲ. ಆದ್ರೆ ಇದನ್ನ ಇವತ್ತು ಕಿಡಿ ವರ್ತಿಸಿದವರು ಮೊಟ್ಟ ಮೊದಲಿಗೆ ಕರ್ನಾಟಕದ ಬಿಜೆಪಿ ಅವರನ್ನು ನಾವು ಮರಿಬಾರದು. 60 साल 50 साल 100 साल 150 साल मुगलों के जमाने से अगर कोई भी वक्फी जायदाद है, कोई भी दरगाह है, खानकाह है, मसाजिद है, मदारिस है, आप उसको यूज कर रहे हैं, उसको आप एंजॉय कर रहे हैं, उसके जरिए कौम व मिल्लत का काम कर रहे हैं, ऐसा अगर कोई भी आपका वक्फ का इदारा है, अगर आप यूज में है, उसको रजिस्टर्ड नहीं है, ये पुराने वक्फ एक्ट के हिसाब से वो वक्फ बाय यूजर बोल के उसको नोटिफाई करके गेजेट किया जाता था. अगर एक बार वक्फ बाय यूजर नोटिफाई हो गया और गेजेट हो गया तो वो वंस वक्फ भी ऑलवेज वक्फ बोल के ऑनरेबल सुप्रीम कोर्ट ಸಂವಿಧಾನದಲ್ಲಿ ಯಾವ ಅಧಿಕಾರ ಇದೆ ಅಂತಕ್ಕಂಥದ್ದನ್ನ ಫಸ್ಟ್ ತೋರಿಸಿ ಅಂತಕ್ಕಂಥ ಹಾಗಾಗಿ ಈಗಾಗಲೇ ಹೇಳಿದ್ದಾರೆ ಮಮತಾ ಬ್ಯಾನರ್ಜಿ ಅವರು ಈ ಕಾನೂನನ್ನ ನಾವು ಜಾರಿ ಮಾಡೋದಿಲ್ಲ ಅಂತಂದೇಳಿ ಅದು ಸರಿ ಇದೆ. ತಮಿಳುನಾಡು ಅವರು ಈಗಾಗಲೇ ಕ್ಯಾಬಿನೆಟ್ ಅಲ್ಲಿ ಅಸೆಂಬ್ಲಿಯಲ್ಲಿ ಒಂದು ನಿರ್ಣಯವನ್ನ ಪಾಸ್ ಮಾಡಿ ನಾವು ಈ ಅಮೆಂಡ್ಮೆಂಟ್ ಒತ್ತಿ ಹಾಕಿದೆ ಅದನ್ನ ನಾವು ಜಾರಿ ಮಾಡೋದಿಲ್ಲ ಅಂತಂದೇಳಿ ಅವರು ಒಂದು ರೆಸಲ್ಯೂಷನ್ ಮಾಡಿದ್ದಾರೆ, ಅದು ಸರಿ ಇದೆ. ಹಾಗೇನೆ ನಾವು ಕೂಡ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ, ಸ್ವಾಮಿ ಕರ್ನಾಟಕದಲ್ಲಿ ಈ ಕಾನೂನನ್ನ ಜಾರಿ ಮಾಡೋದಿಲ್ಲ ಅಂತಂದೇಳಿ ಮೊದಲು ಸಿದ್ದರಾಮಯ್ಯ ಅವರು ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಬೇಕಂತ ನೋಡಿ. ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ವಕ್ಫ್ ಕಾಯ್ದೆ ಬಗ್ಗೆ ಯಾವುದೇ ದೇಶದಲ್ಲಿ ಯಾವುದೇ ವಿಷಯ ಇರಲಿಲ್ಲ. ಆದ್ರೆ ಇದನ್ನ ಇವತ್ತು ಕಿಡಿ ವರ್ತಿಸಿದವರು ಮೊಟ್ಟ ಮೊದಲಿಗೆ ಕರ್ನಾಟಕದ ಬಿಜೆಪಿ ಅವರನ್ನು ನಾವು ಮರಿಬಾರದು. ಹಾಗಾಗಿ ಇವತ್ತು ಅವರು ಎಲ್ಲೆಲ್ಲಿ ವಕ್ಫಾಸ್ತಿಯನ್ನು ಹುಡುಕಿ ಇಲ್ಲಿ ಕರ್ನಾಟಕದಲ್ಲಿ ಇದು ವರ್ಕೌಟ್ ಆಗಿಲ್ಲ ಅಂತ ತಕ್ಷಣ ಅವರು ಮೋದಿ ಸಾಹೇಬರನ್ನ ಕಂಡು ಈ ಕಾನೂನು ತಿದ್ದುಪಡಿ ಮಾಡಿಸಿದ್ದಾರೆ ಅಂತಕ್ಕಂಥದ್ದು ಎಚ್ಚರಿಕೆಯನ್ನು ನಾವು ಮರಿಬಾರದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ. ಬಂಧುಗಳೇ ನೋಡಿ, ನಾವು ಹೇಳ್ತಾ ಇದ್ದೀವಿ ಈಗಾಗಲೇ ನೋಡಿ, ಇಡೀ ಇಸ್ಲಾಂ ಕಾನೂನಲ್ಲಿ ಇನ್ಹೆರಿಟನ್ಸ್ ಅಂತ ಯಾವುದೇ ಒಂದು ಕಾನ್ಸೆಪ್ಟ್ ಇಲ್ಲ. ಅಲ್ಲಿ ಏನಿದ್ರು ಕೂಡ ಸಕ್ಸೆಸರ್ ಮಾತ್ರನೇ, ಅಂದ್ರೆ ಉತ್ತರಾಧಿಕಾರತ್ವ ಅಂತಕ್ಕಂಥದ್ದು ಇದೆ. ಹಾಗಾಗಿ ಯಾರಾದ್ರೂ ತೀರ್ಕೊಂಡ್ರೆ ಅವ್ರ ನಂತರ ಮಾತ್ರ ಅವ್ರ ಮಕ್ಕಳಿಗೆ ಅಥವಾ ಅವರ ಸಂಬಂಧಿಕರಿಗೆ ಆಸ್ತಿ ಹೋಗ್ತದೆ ಅಂತ ನಮಗೂ ಕೂಡ ಗೊತ್ತಿದೆ. ಅದ್ರ ಪ್ರಶ್ನೆ ಇಲ್ಲ ಏನಂತಂದ್ರೆ ವಕ್ಫ್ ಔಲಾದ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಇನ್ಹೆರಿಟನ್ಸ್ ಕೂಡ ಇವತ್ತು ಅವರನ್ನ ಕ್ಲೇಮ್ ಮಾಡಬಹುದು ಅಂತ ಕೇಳ್ತಿದ್ದಾರೆ. ಸ್ವಾಮಿ ನಾವ್ ಹೇಳ್ತಿದೀವಿ, ಇದು ಎಂತ ಕಾನೂನು ಅಂತಂದ್ರೆ ನಾವು ಇವತ್ತು ಕೇಳಬೇಕಾಗುತ್ತೆ. ಇನ್ಹೆರಿಟನ್ಸ್ ಗೆ ಇಸ್ಲಾಂ ಕಾನೂನಲ್ಲಿ ಅವಕಾಶ ಇಲ್ಲ. ಇನ್ಹೆರಿಟನ್ಸ್ ಅಂತ ಹೇಳಿದ್ರೆ ಹುಟ್ಟಿದ ತಕ್ಷಣ ಆಸ್ತಿ ಸತ್ತು ಮೇಲೆ ಬರ್ತಕ್ಕಂಥ, ಆದ್ರೆ ಮುಸ್ಲಿಂ ಕಾನೂನಲ್ಲಿ ಇನ್ಹೆರಿಟನ್ಸ್ ಗೆ ಅವಕಾಶ ಇಲ್ವೇ ಇಲ್ಲ. ಆದಾಗ್ಯೂ ಕೂಡ ಇವತ್ತು ಒಬ್ಬ ಔಲಾದಲ್ಲಿ ಯಾರಾದ್ರೂ ನಾನ್ ಮುಸ್ಲಿಂ ಇವತ್ತು ಏನಾದ್ರೂ ಅಕಸ್ಮಾತ್ ಪ್ರಾಪರ್ಟಿ ಕೊಟ್ಟಿದ್ರೆ ಅದನ್ನ ಒಪ್ಪಿಕೊಂಡವರು ಇವತ್ತು ಅದನ್ನ ರಿಕಗ್ನೈಸ್ ಮಾಡಿದ್ರೆ ಆ ಮಾಸ್ತಿ ಒಳಗೆ ಇದ್ರೆ ವಾರಸಾರ್ ಯಾರನ್ನ ಅಕಸ್ಮಾತ್ ಒಕ್ಕಿದೆ ಅಂತ ಹೇಳಿದ್ರೆ ಅವ್ರು ಕೋರ್ಟ್ಗೆ ಹೋಗ್ಬೋದು ಅಂತ ಕೇಳಿದ್ದಾರೆ. ಅದು ಇವತ್ತಿನ ಕಾನೂನಿಲ್ಲ. ಈಗಾಗಲೇ ಹಲವಾರು ವರ್ಷಗಳಿಂದ ಕಾನೂನು ಇದೆ. ಆದ್ರೆ ಈ ಒಂದು ವಿಷಯವನ್ನ ಇದನ್ನು ತೋರಿಸತಕ್ಕಂಥ ಅವಶ್ಯಕತೆ ಏನಿತ್ತು ಅಂತಕ್ಕಂಥದ್ದು ನಮ್ಮ ಬಹಳ ಮುಖ್ಯವಾದಂತ ಪ್ರಶ್ನೆ. ನೋಡಿ, ಬಹಳ ಮುಖ್ಯವಾಗಿ ನಾವು ಕೇಳದಂತಂದ್ರೆ ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕನ್ನ ಮೂಲಭೂತ ಹಕ್ಕು ಅಂತಂದೇಳಿ ಇವತ್ತು ಮಾನ್ಯ ಮಾಡಿದ್ದಾರೆ.
ಅಂತಂದ್ರೆ ಇವತ್ತು ಇದು ಕೋಮುವಾದಿ ಉನ್ನಾರವನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾಯ್ದೆ ಅಂತ ಮತ್ತಿನ್ನೇನು